Sudden, forever on fire. ಸರ್, ಇಲ್ಲಿ ಈಗ ನಾವು ಈ ಹೈಕೋರ್ಟ್ ವಿಚಾರ ಆಗಲಿ ಅಥವಾ ಜನಪ್ರತಿನಿಧಿಗಳ ನ್ಯಾಯಾಲಯದ ವಿಚಾರ ಆಗಲಿ ಈ ಒಂದು ಅಂಶವನ್ನು ಗಮನಿಸ್ತಾ ಇದ್ದಾಗ ಇತ್ತೀಚಿನ ಒಂದು ಸೆನ್ಸೇಷನಲ್ ಕೇಸು ದೋ ಇಟ್ಸ್ ಅ ಕ್ರಿಮಿನಲ್ ಕೇಸು ಏನಾಗುತ್ತೆ, ಒಂದು ಮರ್ಡರ್ ಆಗಿರುತ್ತೆ, ಅದರಲ್ಲೊಬ್ಬ ಖ್ಯಾತನಾಮ ವ್ಯಕ್ತಿಯೊಬ್ಬ ಇರ್ತಾನೆ. ಖ್ಯಾತನಾಮ ವ್ಯಕ್ತಿಯೊಬ್ಬ ಇದ್ದಾಗ ಈ ಮರ್ಡರ್ ಇನ್ವೆಸ್ಟಿಗೇಷನ್ ಅನ್ನೋ ಪದಕ್ಕಿಂತ ಹೆಚ್ಚಾಗಿ ಅವನೇನೋ ಮಾಡಿಬಿಟ್ಟಿದ್ದಾನೆ, ಅವನೇ ಇದರ ಹಿಂದೆ ಇರ್ತಕ್ಕಂಥವನು ಎನ್ನುವ ಆಯಾಮ ಇದೆಯಲ್ಲ, ಇದು ಪಡ್ಕೊಂಡಿದ್ದು ಪ್ರಚಾರಕ್ಕೆ ಬಂದಿದ್ದು, ಪ್ರಚಲಿತಕ್ಕೆ ಬಂದಿದ್ದು ಇದು ಜಾಸ್ತಿ. ಸೊ ಒಂದು ಹಗರಣ ಇದೆ ಅಥವಾ ಒಂದು ಮರ್ಡರ್ ಇದೆ ಅಂತ ಬಂದಾಗ ಕೊಲೆಯ ಇನ್ವೆಸ್ಟಿಗೇಷನ್ ಆಗಲಿ ಹಗರಣದ ಇನ್ವೆಸ್ಟಿಗೇಷನ್ ಆಗಲಿ ಎನ್ನುವುದು ಯಾವ ರೀತಿಯಲ್ಲಿ ಅದಕ್ಕೊಂದು ಒತ್ತಾಯ ಬರುತ್ತೋ, ಅಟ್ ದ ಸೇಮ್ ಟೈಮ್ ಅದರಲ್ಲೊಬ್ಬ ಫೇಮಸ್ ಪರ್ಸನ್ ಇದ್ದಾಗ ಇವರೇ ಮಾಡಿದ್ದಾರೆ ಅನ್ನೋದಿದೆಯಲ್ಲ, ಇದು ಪಡ್ಕೊಳ್ಳೋ ಒಂದು ವಾದ ಜಾಸ್ತಿ ಅಲ್ವಾ ಸರ್ ಯಾವಾಗಲೂ ಅಂತ? ಈಗ ನೋಡಿ, ಇದರಲ್ಲಿ ನೀವು ಹೇಳೋ ವಿಚಾರ ಬಹಳ ಸತ್ಯವಾದದ್ದು, ಅದು ಒಪ್ಕೊಳ್ಳೇಬೇಕಾದಂತ ವಿಚಾರ. ಯಾವುದೇ ಆರೋಪಗಳು ಕೇಳಿ ಬಂದಲ್ಲಿ ಮೊದಲ ಗುರಿ ಯಾರಾಗ್ತಾರೆ ಅಂದ್ರೆ ಸೆಲೆಬ್ರಿಟಿ ಇದ್ದವರ ಆರೋಪದಲ್ಲಿ ಒಬ್ರು ಆರೋಪಿಗಳಾಗಿದ್ದಲ್ಲಿ ಅಥವಾ ಅವ್ರ ಮೇಲೆ ಆರೋಪವಿದ್ದಲ್ಲಿ ಎಲ್ಲಾ ಫೋಕಸ್ ಇರೋದು ಹೀರೋಗಳ ಮೇಲೆ, ಸೈಡ್ ಆಕ್ಟರ್ಗಳ ಮೇಲೆ. ಹಾಗಾಗಿ ಇಲ್ಲಿಯೂ ಕೂಡ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಒಬ್ರು ಹೀರೋ, ಆ ಹೀರೋ ಮೇಲೆನೆ ಫೋಕಸ್ ಇರೋದು, ಮಿಕ್ಕಿದ್ರ ಮೇಲೆ ಫೋಕಸ್ ಆಗಲ್ಲ. ಅದು ಸಾಮಾನ್ಯವಾದ ವಿಚಾರ, ಅದನ್ನ ಎಲ್ಲರೂ ಒಪ್ಕೊಳ್ಳುವಂಥದ್ದು. ಮತ್ತೆ ಬಿಜೆಪಿ ಅವ್ರ ಟಾರ್ಗೆಟ್ ಇರೋದು ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯನವ್ರ ಮೇಲೆ ಇದನ್ನ ಫೋಕಸ್ ಇಟ್ಟುಕೊಂಡಿರೋದು, ಅದನ್ನ ಪ್ರಚಲಿತಕ್ಕೆ ತರೋದು ಅಥವಾ ಅದೇ ವಿಚಾರನ ಪದೇ ಪದೇ ಚರ್ಚಿಸೋದು ಅವರೆಲ್ಲ ಸಾಮಾನ್ಯವಾದ ವಿಚಾರ ಅಂತ ನನಗನ್ಸುತ್ತೆ. ಇದೇನು ವಿಶೇಷತೆ ಏನಿಲ್ಲ, ಈಗ ನಡ್ಕೊಂಡು ಬಂದಿರುವಂತ ಟ್ರೆಂಡ್ ಅದು. ಈಗ ಕಾನೂನಾತ್ಮಕ ಅಂಶಗಳಿಗಿಂತ ಸರ್ ಸಂಕೇತ್ ಸರ್, ಇಲ್ಲಿ ಕಾನೂನಾತ್ಮಕ ಅಂಶಗಳು, ಅದರ ವೆಯ್ಟೇಜು, ಅದರ ತೂಕ, ಅದನ್ನು ಗಮನಿಸ್ಕೊಂಡಾಗ ಪೊಲಿಟಿಕಲ್ ವಾರ್, ಪೊಲಿಟಿಕಲ್ ಮಾತು, ರಾಜೀನಾಮೆ, ಇದರ ತೂಕ ಜಾಸ್ತಿ ಆಗಿಬಿಡ್ತಾವಲ್ಲ ಅಂಥೇಳಿ. ಹಾಗಾಗಿ ಏನಾಗುತ್ತೆ, ಅದನ್ನು ನಾನು ಆಗಲೇ ಹೇಳ್ತಿದ್ದೆ ಸರ್, ಸತ್ಯ ಪಾದರಕ್ಷೆ ಹಾಕೊಳ್ಳೋ ಅಷ್ಟರಲ್ಲಿ ಸುಳ್ಳು ಊರೆಲ್ಲ ಸುತ್ಕೊಂಡ್ಬಂದಿರುತ್ತೆ ಅಂತ ಹೇಳಿ. ಪಾತ್ರ ಪ್ರೂವ್ ಆಗಬೇಕು, ಇನ್ವೆಸ್ಟಿಗೇಷನ್ ಇದು ಯಾರ ಪರ ಯಾರ ವಿರುದ್ಧ ಅಂತಲ್ಲ, ಕೋರ್ಟ್ ಏನು ಹೇಳಿದೆ ಆ ವಿಷಯವನ್ನು ನಾವು ಮನವರಿಕೆ ಮಾಡಿಕೊಡುವಲ್ಲಿಯೂ ಕೂಡ ವಿಫಲವಾಗ್ತಾ ಇದ್ದೀವ ಅಂತ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ತಮಗೆ. ಒಂದು ಇದು ಯಾವ ಪಕ್ಷದ ವಿರುದ್ಧ ಅಥವಾ ಪರವಾಗಿ ಅಂತಲ್ಲ, ಅದನ್ನ ಆ ರೀತಿ ಭಾವಿಸಬಾರ್ದು ಯಾರು ಕೂಡ, ಅಥವಾ ತಾವು ಕೂಡ ಆತರ ಗ್ರಹಿಸಬಾರ್ದು. ರಫೇಲ್ ಹಗರಣ ಅಂತ ಒಂದು ಬಂತು ಇತ್ತೀಚೆಗೆ. ಅದರ ಬಗ್ಗೆ ಸಿಬಿಐ ಕಂಪ್ಲೇಂಟ್ ಕೊಟ್ಟಿದ್ದರು ಪ್ರಶಾಂತ್ ಭೂಷಣ್ ಮತ್ತು ಇನ್ನಿತರರು. ಅದಕ್ಕೆ ಸಿಬಿಐ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 32 ಕೆಳಗಡೆ ಒಂದು ರಿಟ್ ಪಿಟಿಷನ್ ಹಾಕಿ ಸಿಬಿಐ ಡೈರೆಕ್ಷನ್ ಕೊಡಿ, ನಮ್ಮ FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡೋದಕ್ಕೆ ಅಂತ ಒಂದು ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂತಂದ್ರೆ, ಇದರಲ್ಲಿ ಇದು ಸೆನ್ಸಿಟಿವ್ ಇಶ್ಯೂ, ನ್ಯಾಷನಲ್ ಇಂಟ್ರೆಸ್ಟ್ ಇದೆ, ಆ ನಂತರ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ, ಇವನ್ನೆಲ್ಲ ಓಪನ್ ಕೋರ್ಟ್ ನಲ್ಲಿ ಮತ್ತೊಂದರಲ್ಲಿ ಇವನ್ನೆಲ್ಲ ತನಿಖೆ ಆಗೋದು, ಸಿಬಿಐ ತನಿಖೆ ಆಗೋದು ಬೇಡ. ಒಂದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ಪಾರ್ಲಿಮೆಂಟರಿ ಅಕೌಂಟ್ಸ್ ಕಮಿಟಿ ಅಂತ ಇದೆ, ಆ ಕಮಿಟಿ ಮುಂದೆ ಇದನ್ನ ಚರ್ಚೆ ಆಗ್ಲಿ, ನಿರ್ಧಾರ ತಗೊಳ್ಳಿ, ಅದೇ ನಿರ್ಧಾರ ತಗೊಳ್ಳಿ, ನಾವು ಈ ರಿಟ್ ಜೂರಿಸ್ಡಿಕ್ಷನ್ ನಲ್ಲಿ ಸಿಬಿಐಗೆ ಡೈರೆಕ್ಷನ್ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ತಪ್ಪಿತಸ್ಥರು ಅಂತಾನೂ ಹೇಳಿಲ್ಲ, ಅವರು ಯಾವುದೇ ತಪ್ಪನ್ನು ಎಸಗಿಲ್ಲ ಅಂತಾನೂ ಹೇಳಿಲ್ಲ. ಅಂದ್ರೆ ಪಾರ್ಲಿಮೆಂಟರಿ ಅಕೌಂಟ್ಸ್ ಕಮಿಟಿಲಿ ಇದು ನಿರ್ಧಾರ ಆಗ್ಲಿ, ತನಿಖೆ ಆಗ್ಬೇಕು ಬಿಡ್ಬೇಕು ಅನ್ನೋದನ್ನ ಅವರು ಪಾರ್ಲಿಮೆಂಟರಿ ಅಕೌಂಟ್ಸ್ ಕಮಿಟಿ ಮೇಲೆ ಎತ್ತಾಕ್ಬಿಟ್ರು ಸುಪ್ರೀಂ ಕೋರ್ಟ್. ಅದನ್ನ ಯಾವ ರೀತಿ ಬಿಂಬಿಸಲಾಯ್ತು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಡ್ತು ಅಂತ ಒಂದ್ ಕಡೆಗೆ, ಹಗರಣಕ್ಕೆ ಸಂಬಂಧ ಮಾತ್ರ ಮಾತಾಡ್ತಾ ಇದ್ದಾರೆ, ನಾ ಯಾರ ಬಗ್ಗೆ ಅಂತಲ್ಲ, ಕ್ಲೀನ್ ಚಿಟ್ ಕೊಡ್ತು ಅಂತ ಎಷ್ಟೋ ಕಡೆ ಭಾವಿಸಲಾಯ್ತು, ಬಿಂಬಿಸಲಾಯ್ತು. ಆ ನಂತರ ಪಾರ್ಲಿಮೆಂಟರಿ ಅಕೌಂಟ್ಸ್ ಕಮಿಟಿ ಮುಂದೆ ಹೋದಾಗ ಪಾರ್ಲಿಮೆಂಟರಿ ಅಕೌಂಟ್ಸ್ ಕಮಿಟಿಯಲ್ಲಿ ಅವ್ರು ಒಪ್ಲೇ ಇಲ್ಲ ತನಿಖೆ ಮಾಡ್ಬೇಕು ಅಂತ. ಅಂದ್ರೆ ಅಲ್ಲಿ ತನಿಖೆನೇ ಮಾಡೋದಕ್ಕೆ ಒಪ್ಲಿಲ್ಲ. ಒಂದು ನೋಡಿ ಸ್ಪಷ್ಟತೆ ಹೆಂಗಿದೆ ಇದರಲ್ಲಿ, ವಿಚಿತ್ರ ಇದೆ, ವಿಶೇಷತೆ ಇದೆ. ಅಲ್ಲಿ ತನಿಖೆನೇ ಮಾಡೋದು ಬೇಡ ಅಂದ್ರು. ತನಿಖೆನೇ ಮಾಡದೆ ತಾವೇ ಕ್ಲೀನ್ ಚಿಟ್ ಕೊಟ್ಕೊಳ್ಳೋದು ಹೇಗೆ? ತನಿಖೆ ಆಗ್ಲಿ ಅಂತ ಈಗಾಗ್ಲೇ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿರೋದಾಗ್ಲಿ ಅಥವಾ ಇನ್ನೊಂದು ತನಿಖೆ ಮಾಡೋದಕ್ಕೆ ಆಯ್ತಾ ಮಾಡ್ತೀರಾ ಮಾಡಿ, ಹಾಗಾದ್ರೆ ಎಷ್ಟ್ ಮಾಡ್ತೀರಾ ಮಾಡಿ ಅನ್ನೋದು ಹೇಳೋದಾಗ್ಲಿ, ಇವು ಎರಡರಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ನಮಗೆ. ಅಂದಾಗ ತನಿಖೆ ಆಗದೇನೆ ಕ್ಲೀನ್ ಚಿಟ್ ಕೊಟ್ಕೊಳ್ಳೋದು ಬೇರೆ, ತನಿಖೆ ಆಧಾರದ ಮೇಲೆ ನನಗೆ ಏನ್ ಬರ್ತದೆ ಅದನ್ನ ನಾನು ಒಪ್ಕೊಂತೀನಿ ಅನ್ನೋದು ಬೇರೆ. ಅದಕ್ಕಾಗಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಯಾರು ಪ್ರಶ್ನಾತೀತರಲ್ಲ ಅನ್ನೋದು ಏನಿದೆ ಅಲ್ಲ, ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಒಳ್ಳೇದೇ. ಎವ್ರಿ ಒನ್ ಇಸ್ ಅಕೌಂಟೇಬಲ್. ಆ ಜಜ್ಮೆಂಟ್ ನಲ್ಲಿ ಲಾಸ್ಟ್ ಲೈನ್ ಕೂಡ ಅವರು ಮಾನ್ಯ ನ್ಯಾಯಮೂರ್ತಿಗಳು ಪ್ರಸ್ತಾಪ ಮಾಡಿದ್ದಾರೆ. ಏನಂದ್ರೆ ಪ್ರತಿಯೊಬ್ರು ಪ್ರಶ್ನಾತೀತರು ಅಗ್ರಸ್ಥಾನದಲ್ಲಿ ಏನಿರ್ತಾರೆ ಅವ್ರು ಇನ್ನೂ ಜಾಸ್ತಿ ಪ್ರಶ್ನಾತೀತರು, ಅವ್ರಿಗೆ ಪ್ರಶ್ನೆ ಕೇಳಬೇಕಾಗ್ತದೆ ಸಮಾಜ, ಅದರ ಬಗ್ಗೆ ಉತ್ತರ ಕೊಡಬೇಕಾಗ್ತದೆ. ಅಕೌಂಟಬಿಲಿಟಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಒಂದು ಕೊಟೇಶನ್ ಹೇಳ್ತಾರ ಜಜ್ಮೆಂಟ್ ಲಾಸ್ಟ್ ನಲ್ಲಿ.
ಐ ಅಕ್ಸೆಪ್ಟ್ ದಟ್ ಅಂಡ್ ಐ ಅಪ್ರಿಶಿಯೇಟ್ ದಟ್ ಜಜ್ಮೆಂಟ್ ಅಂಡ್ ದ ವರ್ಡಿಂಗ್ಸ್ ಆಲ್ಸೋ. ಯಾಕಂತಂದ್ರೆ ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಉತ್ತರ ಕೊಡ್ಬೇಕಾಗ್ತದೆ. ಉತ್ತರದಾಯಿತ್ವ ಅವ್ರು ಎಂತ ಇಟ್ಕೊಳ್ಬೇಕಾಗುತ್ತೆ. ಜನಗಳಿಂದ ಆರಿಸಿರ್ತಾರೆ ಅವರು ಅಂತ ಹೌದು. ಹೇಳಿ. ಇವರು ಜನಗಳ ಪ್ರತಿನಿಧಿಗಳು, ಜನ ಸೇವಕರು ಇವರೆಲ್ಲ. ಓಕೆ. ಯಾರು ದೊಡ್ಡವರು ಯಾರೇ ಇಲ್ಲ. ನಾನು ಇವರು ಅವರು ಅಂತ ಹೇಳ್ತಾ ಇಲ್ಲ. ಜನಸೇವಕರಾದವ್ರು ನಾವು ಜನರಿಗೆ ಉತ್ತರನೇ ಕೊಡೋದಿಲ್ಲ ಅಂತ ಅನ್ನೋದು ತಪ್ಪಾಗ್ತದೆ. ಕರೆಕ್ಟ್. ನಮ್ಮ ಮೇಲೆ ತನಿಖೆನೇ ಆಗ್ಬಾರ್ದು ಅನ್ನೋದು ತಪ್ಪಾಗ್ತದೆ. ಕರೆಕ್ಟ್. ನಾವೇ ಕ್ಲೀನ್ ಚಿಟ್ ಕೊಟ್ಕೊಂತೀವಿ ಅನ್ನೋದು ತಪ್ಪಾಗ್ತದೆ. ಅಂದಾಗ ಇದು ತನಿಖೆ ಆಗ್ಲೇಬೇಕು. ಮತ್ತೆ ಈಗಾಗಲೇ ಆಗ್ತಾ ಇದೆ, ಆ ಮತ್ ಬೇರೆ. ಓಕೆ. ಆದ್ರೆ ಇವ್ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಬೇಕು. ಇವ್ರು ಒಳ್ಳೆಯವ್ರು ಇದ್ದದ್ದು ಗೊತ್ತಾಗಬೇಕು, ಅಥವಾ ತಪ್ಪು ಮಾಡಿದ್ರು ಕೂಡ ಯಾರೇ ಇದ್ರಿ ಗೊತ್ತಾಗ್ಲಿ ಅಂತ ನನ್ನ ಅಭಿಪ್ರಾಯ.